ಲವ್ ಮಾಕ್ಟೇಲ್ ಅನ್ನುವಂತ ಸಿನಿಮಾ ಇದು. ಸಿನಿಮಾ ಮಾಡಿದಾಗ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಆನ್ ದ ಫೇಸ್ ಬಾಡಿ ಶೇಮಿಂಗ್ ಅಂತ ಅನ್ನಿಸ್ತು. ಇವಳು ಹೂ ತರ ಇದ್ಲು, ಹೂಕೋಸ್ತರ ಆಗೋದ್ಲು ಅನ್ನುವಂತ ಒಂದು ಡೈಲಾಗ್ ಅದು ಇವತ್ತಿಗೂ ಕಾಡುತ್ತೆ. ನಾನು ಏನಕ್ಕೆ ಆ ಪಾತ್ರ ಮಾಡ್ಬೇಕಾಗಿತ್ತು? ಬಾಡಿ ಶೇಮಿಂಗ್ ಆಗಿರ್ಲಿ ಅಥವಾ ಈ ರೀತಿ ಮಾತಾಡೋದು ಈ ಜರ್ನಿಯಲ್ಲಿ ಥ್ರೂ ಔಟ್ ಬಂದು ಹೋಗೋ ಗೆಸ್ಟ್ ತರ ಐತಿ. ಇನ್ಫ್ಯಾಕ್ಟ್ ಇನ್ನೂವರೆಗೂ ಆ ಗೆಸ್ಟ್ ನನ್ನನ್ನ ಬಿಟ್ಟು ಹೋಗಿಲ್ಲ. ತುಂಬಾ ಬಾಡಿ ಶೇಮಿಂಗ್ ಆಗ್ತಿತ್ತು ಸ್ಕೂಲಲ್ಲಿ. ಎಸ್, ದೇರ್ ಆರ್ ಅನದರ್ ಸೆಟ್ ಆಫ್ ಗರ್ಲ್ಸ್ ಹೂ ಆರ್ ಅಗ್ಲಿ, ಕಪ್ಪಗಿರ್ತಾರೆ ಅಥವಾ ದಪ್ಪಗಿರ್ತಾರೆ. ಈ ರೀತಿ ಒಂದು ಸೆಟ್ ಆಫ್ ಗರ್ಲ್ಸ್. ಐ ವಾಸ್ ಒನ್ ಆಫ್ ದೆಮ್. ಹೆಣ್ಮಕ್ಳು ದೊಡ್ಡ ಶತ್ರು ಅಂತ ಅಂತಾರಲ್ಲ. ನಿನ್ ಮುಖ ನೋಡ್ಕೊಂಡಿದ್ಯಾ, ನೀನ್ ಹೆಂಗಿದ್ಯಾ, ನೀನ್ ಮಿರರ್ ಅಲ್ಲಿ ನಿನ್ ಮುಖ ನೋಡ್ಕೋ ಫಸ್ಟ್. ಆಗಿರೋ ತಿಂಡಿ ಯಾರಾದ್ರೂ ಮಾಡ್ಕೊಂಡ್ ಬಂದ್ಬಿಟ್ಟು ನನ್ಗೊಂದ್ ಸ್ಪೂನ್ ಕೊಡೆ ಅಂತ ನಾವು ಕೇಳಕ್ ಹೋಗ್ತೀವಿ. ನೀನ್ ಕೊಟ್ರೆ ನೀನ್ ಬಾಕ್ಸ್ ಎಲ್ಲಾ ಖಾಲಿ ಮಾಡ್ಬಿಡ್ತೀಯ. ನೀನಕ್ ಕೊಡಕ್ಕಂತೂ ನನ್ಗೆ ಆಗಲ್ಲಪ್ಪ. ಜನ ಎದುರುಗಡೆ ಸಿಕ್ಕೋರು ಹೆಂಗ್ ಮಾತಾಡ್ತಾರೆ ಅಂದ್ರೆ, ಏನ್ ಮೇಡಮ್ ಮತ್ತೆ ದಪ್ಪ ಆಗ್ಬಿಡಿದೀರಾ? ವಾಸ್ ಗೋಯಿಂಗ್ ಥ್ರೂ ಅ ವೆರಿ ಬ್ಯಾಡ್ ಫೇಸ್ ನನ್ ಮೆಂಟಲಿ. ಅವ್ರು ಮಾತಾಡೋದು ಹೆಂಗಿರುತ್ತೆ ಅಂದ್ರೆ, ನೀವ್ ಇರ್ಲೇಬಾರ್ದು, ಯು ಶುಡಂಟ್ ಎಕ್ಸಿಸ್ಟ್ ಅನ್ನೋ ತರ ಮಾತಾಡ್ತಾರೆ.